ನಮಸ್ಕಾರ ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಬೃಹನ್ ನಾಟಕ ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಅಲ್ಲಿ ಕಾಕ್ರೋಚ್ಗಳು ಕೂತ್ಕೊಂಡು ಒಂದು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಈ ಧರಣಿಯ ಮುಖ್ಯ ಆಕರ್ಷಣೆ ಏನು ಕೇಳಿದ್ರೆ ಸೋನಂ ವಾಂಗ್ಚುಕ್. ಸೋನಂ ವಾಂಗ್ಚುಕ್ 18 ದಿನಗಳಿಂದ ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಇವತ್ತು 19ನೇ ದಿನಕ್ಕೆ ಎಂಟರ್ ಆಗಿದೆ. ನಿನ್ನೆ ಬಂದಂತ ರಿಪೋರ್ಟ್ ಪ್ರಕಾರ ಸೋನಂ ವಾಂಗ್ಚುಕ್ ಈಗಾಗಲೇ 8.5 kg ವರೆಗೆ ತಮ್ಮ ದೇಹ ತೂಕವನ್ನ ಕಳ್ಕೊಂಡಿದ್ದಾರೆ. ಅವ್ರು ಇನ್ನೊಂದು 2 ದಿನ ಉಪವಾಸ ಇದ್ರೆ ಅವರ ಜೀವಕ್ಕೆ ಆಪತ್ತಾಗಬಹುದು, ಈ ರೀತಿಯಾದಂತ ಸುದ್ದಿ ಬರ್ತಾ ಇದೆ. ಹಾಗೇನೆ ಕೆಲವರು ಈಗಾಗಲೇ ಸೋನಂ ವಾಂಗ್ಚುಕ್ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿ ಅಂತೇಳಿ. ಆದ್ರೆ ಅವ್ರು ಕೇಳ್ತಾ ಇಲ್ಲ, ನಾನು ಕಂಟಿನ್ಯೂ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇದ್ರ ನಡುವೆ ಯಾರೋ ಒಬ್ರು ಕೋರ್ಟಿಗೆ ಕೂಡ ಹೋಗಿದ್ದಾರೆ. ಸೋನಂ ವಾಂಗ್ಚುಕ್ ಅವರಿಗೆ ತಕ್ಷಣ ಬಲವಂತವಾಗಿ ಆಹಾರವನ್ನು ಕೊಡಬೇಕು, ಆ ಮುಖಾಂತರ ಅವರ ಜೀವವನ್ನು ಉಳಿಸಬೇಕು, ಈ ರೀತಿಯಾಗಿ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ. ನೋಡೋಣ ಕೋರ್ಟ್ ಏನು ಆರ್ಡರ್ ಕೊಡ್ತದೆ ಅಂತೇಳಿ. ಇದರ ನಡುವೆ ಈ ಕಾಕ್ರೋಚ್ಗಳ ಮುಖವಾಡ ದಿನೇ ದಿನೇ ಕಳಚಿ ಬೀಳ್ತಾ ಇದೆ. ಇವರು ಧರಣಿಯನ್ನ ಪ್ರಾರಂಭ ಮಾಡಿದ್ದೇನಕ್ಕೆ ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂತ ಸಾಧ್ಯತೆಗಳಿಲ್ಲ. ಮೋಸ್ಟ್ಲಿ ರೀಶಫಲ್ ಆಗುವಂತ ಸಾಧ್ಯತೆಗಳಿದೆ. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಅಂತೂ ಇವ್ರ ಬಗ್ಗೆ ಯಾವುದೇ ರೀತಿಯಂತ ತಲೆ ಕೆಡಿಸ್ಕೊಂಡಿಲ್ಲ. ನಿಮ್ಮಷ್ಟು ನೀವು ಕೂತ್ಕೊಂಡು ಉಪವಾಸ ಮಾಡಿ ಅಥವಾ ಏನಾದ್ರೂ ಧರಣಿ ಮಾಡಿ ತೊಂದ್ರೆ ಇಲ್ಲ, ನಮಗೂ ನಿಮ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇವ್ರ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ. ಇವರು ಧರಣಿಯನ್ನ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಒಂದಿಷ್ಟು ಜನರು ಇವರಿಗೆ ಬೆಂಬಲ ಕೊಡ್ಲಿಕ್ಕೆ ಬಂದ್ರು. ಒಂದಿಷ್ಟು ವಿದ್ಯಾರ್ಥಿಗಳು, ಯುವ ಸಮೂಹ ಎಲ್ಲವೂ ಅಲ್ಲಿ ಕಾಣಿಸ್ಕೊಳ್ತು. ಆದ್ರೆ ದಿನ ಕಳೆದಂತೆ ಅಲ್ಲಿ ಜನರ ಸಂಖ್ಯೆ ಕಮ್ಮಿ ಆಗ್ಲಿಕ್ಕೆ ಶುರುವಾಯಿತು. ಈಗ ಕೇವಲ 100-200 ಜನ ಅಲ್ಲಿ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಧರಣಿ ನಡೀತಾ ಇರುವಂತಹ ಸ್ಥಳಕ್ಕೆ ಹೋದ್ರೆ ಫ್ರೀಯಾಗಿ ಸಮೋಸ ಮತ್ತು ಟೀ ಸಿಗ್ತಾ ಇದೆ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೂಡ ಕೆಲವರು ಲೇವಡಿ ಮಾಡ್ತಾ ಇದ್ದಾರೆ. ಹಲವಾರು ವಿಡಿಯೋಗಳು ಕೂಡ ಬರ್ತಾ ಇದೆ. ಇದರ ನಡುವೆ ಈ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ವಿಷಯಗಳು ಹೊರ ಬರ್ತಾ ಇದೆ. ಇಲ್ಲಿ ಸೋನಂ ವಾಂಗ್ಚುಕ್ ಒಬ್ಬರೇ ಯಾಕೆ ಉಪವಾಸ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಉಪವಾಸ ಕೂತ್ಕೋಬಹುದಿತ್ತಲ್ಲ, ಈ ರೀತಿಯಾಗಿ ಕೆಲವರು ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸೋನಂ ವಾಂಗ್ಚುಕ್ ಕೂಡ ಪ್ರಾರಂಭದಲ್ಲಿ ಹೇಳಿದ್ರಂತೆ ಈ ಅಭಿಜಿತ್ ದೀಪ್ಕೆಗೆ, ಅಟ್ಲೀಸ್ಟ್ ನೀನು ನನ್ನ ಜೊತೆ ಉಪವಾಸ ಕೂತ್ಕೊಳ್ಳಪ್ಪ ಅಂತೇಳಿ. ಆದ್ರೆ ಈ ದೀಪ್ಕೆ ಅದಕ್ಕೆ ತಯಾರಿರ್ಲಿಲ್ಲ. ಆತ ಏನ್ ಹೇಳೋದು ಅಂತ ಹೇಳಿದ್ರೆ, ಒಂದ್ ವೇಳೆ ನಾನು ಕೂಡ ನಿಮ್ ಜೊತೆ ಉಪವಾಸ ಕೂತ್ಕೊಂಡ್ರೆ ಇಲ್ಲಿ ಬರುವಂತಹ ನಾಯಕರನ್ನ ಮಾತಾಡ್ಸೋರು ಯಾರು, ಇಲ್ಲಿ ಬರುವಂತಹ ಜನರನ್ನ ಕಂಟ್ರೋಲ್ ಮಾಡೋದು ಯಾಕೆ, ಹಾಗಾಗಿ ನಾನು ಉಪವಾಸ ಮಾಡೋದಿಲ್ಲ, ನೀವು ಮಾಡಿ ಪರವಾಗಿಲ್ಲ, ಈ ರೀತಿಯಾಗಿ ಅವ್ರನ್ನ ಕನ್ವಿನ್ಸ್ ಮಾಡ್ದ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದ್ರ ನಡುವೆ ಇನ್ನೊಂದು ತಮಾಷೆ ವಿಷಯ ಏನು ಅಂತ ಹೇಳಿದ್ರೆ, ಒಂದ್ ಕಡೆ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರೆ, ಇವರು ಅಲ್ಲೇ ಆ ಕಡೆ ಈ ಕಡೆ ಕೂತ್ಕೊಂಡು ಅವ್ರ ಎದುರುಗಡೆ ಹೊತ್ತೊತ್ತಿಗೆ ಬೇಕಾದಷ್ಟು ಚೆನ್ನಾಗಿ ತಿಂದ್ಕೊಂಡು ಕುಡ್ಕೊಂಡು ಆರಾಮಾಗಿದ್ದಾರೆ. ಇದನ್ನ ಕೂಡ ಸೋನಂ ವಾಂಗ್ಚುಕ್ ಅವರು ಪ್ರಶ್ನೆ ಮಾಡಿದ್ರಂತೆ. ಅಟ್ಲೀಸ್ಟ್ ನೀವು ಬೆಳಿಗ್ಗೆಯಿಂದ ಸಂಜೆವರೆಗಾದ್ರೂ ಉಪವಾಸ ಇದ್ದು ರಾತ್ರಿ ಏನಾದ್ರೂ ತಿನ್ನಿ ಪರವಾಗಿಲ್ಲ, ಆ ಮುಖಾಂತರ ನನಗೆ ಸಪೋರ್ಟ್ ಮಾಡಿ, ಈ ರೀತಿಯಾಗಿ ಕೂಡ ಕೇಳ್ಕೊಂಡ್ರಂತೆ. ಆದ್ರೆ ದೀಪ್ಕೆ ಅಂಡ್ ಕಂಪನಿ ಅದಕ್ಕೆ ತಯಾರಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವರ ಉದ್ದೇಶ ಬೇರೆ ಇತ್ತು. ಇವರಿಗೊಂದೇನೋ ಬಲಿ ಪಶು ತರ ಈ ಸೋನಂ ವಾಂಗ್ಚುಕ್ ಸಿಕ್ಕಿದ್ದಾರೆ. ಅವರಾಗೆ ಇಲ್ಲಿ ಬಂದು ನಾನು ಉಪವಾಸ ಮಾಡ್ತೇನೆ ಅಂತೇಳಿ ಹೇಳಿ ಉಪವಾಸ ಮಾಡ್ತಾ ಇದ್ದಾರೆ. ಓಕೆ, ನೀವೇನೋ ನಿರ್ಧಾರ ಮಾಡಿದ್ದೀರಾ, ನೀವೇ ಉಪವಾಸ ಮಾಡ್ತೇನೆ ಅಂತೇಳಿ ಹೇಳಿದ್ದೀರಾ, ಉಪವಾಸ ಮಾಡಿ, ನಮ್ಗೇನು ಸಮಸ್ಯೆ ಇಲ್ಲ, ಈ ರೀತಿಯಾಗಿ ಅವರಿಗೆ ಹೇಳಿ ತಮ್ಮ ಪಾಡಿಗೆ ತಾವು ಊಟ ಕಾಫಿ ತಿಂಡಿ ಎಲ್ಲದನ್ನು ತಿನ್ಕೊಂಡು ಆರಾಮಾಗಿ ಅಲ್ಲಿ ಕಾಲ ಕಳೀತಾ ಇದ್ದಾರೆ. ಇದ್ರ ನಡುವೆ ಇವರು ನಡೆಸ್ತಾ ಇರುವಂತಹ ಧರಣಿಗೆ ಸಪೋರ್ಟ್ ಮಾಡ್ಲಿಕ್ಕಾಗಿ ಬರ್ತಾ ಇರುವಂತಹ ಒಂದಿಷ್ಟು ಜನರನ್ನ ನೋಡಿದ್ರೆ ಇದರ ಹಿಂದೆ ಇನ್ಯಾರಿದ್ದಾರೆ, ಈ ರೀತಿಯಾದಂತಹ ಸಹಜವಾದಂತಹ ಕುತೂಹಲ ಮತ್ತು ಸಂಶಯ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇವ್ರು ಹೇಳ್ತಾರೆ ನಮಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂತೇಳಿ. ಆದ್ರೆ ಅಲ್ಲಿ ಕಾಣಿಸ್ಕೊಳ್ತಾ ಇರೋರು ಎಲ್ಲರೂ ಕೂಡ ಅಷ್ಟೇ ಈ ಎಡಪಂಥೀಯ ಚಿಂತನೆಯನ್ನು ಇಟ್ಕೊಂಡಂತವ್ರು. ಹಾಗೇನೆ ಒಂದಿಷ್ಟು ದೇಶದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾರಲ್ಲ ಅಥವಾ ಘೋಷಣೆಗಳನ್ನ ಕೂಗ್ತಾರಲ್ಲ, ಅಂತವ್ರು ಕೂಡ ಈ ಧರಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. JNU ಕ್ಯಾಂಪಸ್ ನಲ್ಲಿ ನಿಂತ್ಕೊಂಡು ಅಜಾದಿ ಅಜಾದಿ ಅಂತೇಳಿ ಕೂಗ್ತಾ ಇದ್ರಲ್ಲ, ಅಂತವರು ಕೆಲವರು ಅಲ್ಲಿ ಬಂದು ಅಜಾದಿ ಘೋಷಣೆಯನ್ನು ಕೂಗಿದ್ದಾರೆ. ಹಾಗೇನೆ ಮೊನ್ನೆ ಒಂದು ವಿಡಿಯೋವನ್ನು ನೋಡಿದೆ ನಾನು. ಅದರಲ್ಲಿ ನಮ್ಮ ಪ್ರಕಾಶ್ ರಾಜ್ ಗೊತ್ತಲ್ಲ, ಮಹಾನ್ ನಾಯಕ ಆಗ್ಲಿಕ್ಕೆ ಹೊರಟಿರುವಂತಹ ಪ್ರಕಾಶ್ ರಾಜ್ ಅವರು ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಇವರು ವಿಷಯವನ್ನ ಎಲ್ಲಿಂದ ಎಲ್ಲಿಗೂ ತಗೊಂಡು ಹೋದ್ರು. ಅವರು ಜೈ ಶ್ರೀರಾಮ್ ಅಂತೇಳಿ ಕೂಗಿದ್ರೆ ನಾವು ಜೈ ಸಂವಿಧಾನ ಅಂತೇಳಿ ಕೂಗೋಣ, ಈ ರೀತಿಯಾಗಿ ಅಲ್ಲಿ ಭಾಷಣದಲ್ಲಿ ಹೇಳಿದ್ರು. ಇಲ್ಲಿ ಅರ್ಥ ಆಗದಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಜೈ ಶ್ರೀರಾಮ್ ಮತ್ತೆ ಜೈ ಸಂವಿಧಾನ ಇದಕ್ಕೂ ಅದಕ್ಕೂ ಸಂಬಂಧ ಏನಿದೆಯೋ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಪ್ರಕಾಶ್ ರಾಜ್ ಅವರು ಆ ವೇದಿಕೆಯಲ್ಲಿ ನಿಂತ್ಕೊಂಡು ನಾವು ಎಲ್ಲರೂ ಜಾತ್ಯತೀತರು, ಜಾತ್ಯತೀತವಾಗಿ ಈ ಹೋರಾಟವನ್ನು ಮಾಡಬೇಕು ಅಂತೇಳಿ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ರು ಅನ್ಸ್ತದೆ. ಆಯ್ತು, ಅದನ್ನು ಒಪ್ಕೊಳ್ಳೋಣ, ಇರ್ಲಿ ಪರವಾಗಿಲ್ಲ. ಅದಾದ್ಮೇಲೆ ಇನ್ನೊಂದು ವಿಡಿಯೋವನ್ನು ನೋಡಿದೆ. ಅದೇ ವೇದಿಕೆಯಲ್ಲಿ ಯಾರೋ ಒಬ್ರು ಮಹಿಳೆ, ಆಕೆ ಹೆಸರು ನನ್ಗೆ ಗೊತ್ತಾಗಿಲ್ಲ, ಅವರೊಂದು ಹಾಡನ್ನ ಹಾಡ್ತಾ ಇದ್ರು. ಆ ಹಾಡಿನಲ್ಲಿ ಅವರು ಅಲ್ಲಾಹು ಗ್ರೇಟ್ ಅಂತೇಳಿ ಹೇಳ್ತಾ ಇದ್ರು. ಹಾಗೇನೆ ನಮ್ಮನ್ನ ಅಲ್ಲಾಹು ರಕ್ಷಿಸ್ತಾನೆ, ಈ ರೀತಿಯಾಗಿ ಏನೇನೋ ಹಾಡಿನಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿ ಅರ್ಥ ಆಗದೆ ಇರೋದು ಯಾವುದು ಅಂತ ಹೇಳಿದ್ರೆ,
ಒಂದ್ ಕಡೆ ಪ್ರಕಾಶ್ ರಾಜ್ ನಿಂತ್ಕೊಂಡು ಹೇಳ್ತಾರೆ ಜೈ ಶ್ರೀರಾಮ್ ಬದಲಿಗೆ ನಾವು ಜೈ ಸಂವಿಧಾನ ಅಂತ ಕೂಗೋಣ ಅಂತ ಹೇಳ್ತಾ ಇದ್ದಾರೆ. ಅದೇ ವೇದಿಕೆಯಲ್ಲಿ ಇನ್ನೊಬ್ಬ ಮಹಿಳೆ ನಿಂತ್ಕೊಂಡು ಅಲ್ಲಾಹುವಿನ ಬಗ್ಗೆ ಪದ್ಯವನ್ನ ಹೇಳ್ತಾರೆ. ಹಾಗಾದ್ರಲ್ಲಿ ಏನ್ ನಡೀತಾ ಇದೆ? ಇದು ನಿಜವಾಗಿಯೂ ಸರ್ಕಾರದ ವಿರುದ್ಧವಾಗಿ ನಡೀತಾ ಇರುವಂತಹ ಧರಣಿಯ ಅಥವಾ ಹಿಂದೂಗಳ ವಿರುದ್ಧವಾಗಿ ನಡೀತಾ ಇರುವಂತಹ ಧರಣಿಯ? ಈ ರೀತಿಯಾದಂತಹ ಸಂಶಯ ಬಂದೇ ಬರ್ತದೆ. ಅಲ್ಲಿಗೆ ಮೋಸ್ಟ್ಲಿ ನಿನ್ನೆನೋ ಮೊನ್ನೆನೋ ಸ್ವರ ಭಾಸ್ಕರ್ ಕೂಡ ವಿಸಿಟ್ ಮಾಡಿದ್ದಾರೆ. ಅವರ ಮೆಂಟಾಲಿಟಿ ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗೇನೆ ಮೊಹೋ ಮೈತ್ರು ಕೂಡ ಇವ್ರನ್ನ ಭೇಟಿ ಮಾಡಿ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಅದಾದ್ಮೇಲೆ ಒಂದಿಷ್ಟು ಕಮ್ಯುನಿಸ್ಟ್ ಪಕ್ಷದ ಲೀಡರ್ಗಳು ಕೂಡ ಇವರ ಈ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದಲ್ಲದೆ ಆಮ್ ಆದ್ಮಿ ಪಕ್ಷದ ಬಹಳಷ್ಟು ಜನರು ಇಲ್ಲಿಗೆ ವಿಸಿಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಡೀತಿರುವಂತಹ ಧರಣಿ ಏನಿದೆ ಇದು ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರವನ್ನ ಎಚ್ಚರಿಸುವಂತಹ ಧರಣಿ ಖಂಡಿತವಾಗಿ ಅಲ್ಲ ಅನ್ಸ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಈ ರಾಜಕೀಯ ನಾಯಕರಿದಾರಲ್ಲ, ಇವ್ರನ್ನೆಲ್ಲರನ್ನು ನೋಡಿದಾಗ ಗೊತ್ತಾಗ್ತಾ ಇರೋದು ಏನು ಅಂತ ಹೇಳಿದ್ರೆ ಇದರ ಹಿಂದೆ ಇಂಡಿ ಒಕ್ಕೂಟ ಇರಬಹುದಾ, ಈ ರೀತಿಯಾದಂತಹ ಸಂಶಯ ಬರ್ತಾ ಇದೆ. ಪ್ರಾರಂಭದಲ್ಲಿ ಎಲ್ರಿಗೂ ಗೊತ್ತಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಈತ ಆಮ್ ಆದ್ಮಿ ಪಕ್ಷದವನು ಅಂತ ಈ ಅಭಿಜಿತ್ ದೇವ್ಕೆನಲ್ಲ, ಆತ ಮೊದಲು ಆಮ್ ಆದ್ಮಿ ಪಕ್ಷದಲ್ಲೇ ಇದ್ದಂತವನು. ಈಗ ನಾನು ಆ ಪಕ್ಷದಲ್ಲಿ ಇಲ್ಲ ಅಂತ ಆತ ಹೇಳ್ತಾ ಇದ್ದಾನೆ. ಅದೇನೇ ಇರಲಿ, ಈತನ ಹಿನ್ನೆಲೆ ಆಮ್ ಆದ್ಮಿ ಪಕ್ಷ, ಹಾಗೇನೆ ಈತನ ಹಿಂದೆ ನಿಂತಿರೋದು ಕೂಡ ಈಗ ಆಮ್ ಆದ್ಮಿ ಪಕ್ಷ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನೊಂದು ತಮಾಷೆ ವಿಷಯ ಏನು ಅಂತ ಹೇಳಿದ್ರೆ ಅಲ್ಲಿ ಪೊಲೀಸರು ಭದ್ರತೆಗಾಗಿ ಎಲ್ಲ ಕಡೆ ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿದ್ದಾರೆ. ಹಾಗೇನೆ ಇವರ ವೇದಿಕೆ ಬಳಿ ಕೂಡ ಕೇವಲ ಒಂದು ಕ್ಯಾಮೆರಾಗಳನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಏನೆಲ್ಲ ನಡೀತಾ ಇದೆ, ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಮಾನಿಟರ್ ಮಾಡ್ಬೇಕಲ್ಲ, ಅದಕ್ಕಾಗಿ ಎಲ್ಲಾ ಕಡೆ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ. ನಿನ್ನೆ ಒಂದು ವಿಡಿಯೋವನ್ನ ನಾನು ನೋಡ್ತಾ ಇದ್ದೆ. ಅದರಲ್ಲಿ ಈ ಅಭಿಜಿತ್ ದೇವ್ಕೆ ಪೊಲೀಸರ ಜೊತೆಗೆ ನಿಂತ್ಕೊಂಡು ವಾಗ್ವಾದ ನಡೆಸ್ತಾ ಇದ್ದ. ತಕ್ಷಣ ನೀವು ಈ ಎಲ್ಲಾ ಕ್ಯಾಮೆರಾಗಳನ್ನ ಇಲ್ಲಿಂದ ತೆಗೆದು ಬಿಡಿ, ನೀವು ಯಾಕೆ ಇಲ್ಲಿ ಕ್ಯಾಮೆರಾಗಳನ್ನ ಇಟ್ಟಿದ್ದೀರಾ, ಈ ರೀತಿಯಾಗಿ ವಾಗ್ವಾದ ನಡೆಸ್ತಾ ಇದ್ದ. ಆದ್ರೆ ಪೊಲೀಸರು ಹೇಳ್ತಾ ಇದ್ರು ಇಲ್ಲ, ಆ ತರ ಕ್ಯಾಮೆರಾ ತೆಗಿಲಿಕ್ಕೆ ಆಗೋದಿಲ್ಲ, ನಮ್ಗೆ ಕ್ಯಾಮೆರಾ ಅಲ್ಲೇ ಇರಲಿ, ಯಾಕಂದ್ರೆ ಭದ್ರತೆಯ ದೃಷ್ಟಿಯಿಂದ ನಾವು ಕ್ಯಾಮೆರಾವನ್ನ ಹಾಕಿರೋದಂದ್ರೆ. ಈತ ಕೇಳ್ತಾ ಇಲ್ಲ, ನೀವು ತೆಗಿಲೇಬೇಕು ಈ ರೀತಿಯಾಗಿ ಒತ್ತಾಯಿಸ್ತಾ ಇದ್ದ. ಈತ ಈ ರೀತಿ ಒತ್ತಾಯಿಸ್ಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ದಿನೇ ಇವರ ಈ ಒಂದು ಧರಣಿ ಬಗ್ಗೆ ಎಲ್ಲರೂ ಲೇವಡಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಬಿಡಿ, ಇವರ ಧರಣಿ ಬಗ್ಗೆ ಯಾವ ರೀತಿಯಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಿರ್ತೀರಾ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸೋನಮ್ ವಾಂಗ್ಚುಕ್ ಒಂದ್ ಕಡೆ ಮಲ್ಕೊಂಡು ನಾನು ಉಪವಾಸ ಮಾಡ್ತಾ ಇದ್ದೇನೆ ಅಂತೇಳಿ ಮಲ್ಕೊಂಡಿದ್ದಾರೆ. ಇವರೆಲ್ಲರೂ ಆ ಕಡೆ ಈ ಕಡೆ ಎಲ್ಲ ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾರೆ. ಇದೆಲ್ಲದೂ ಕೂಡ ಈ ಕ್ಯಾಮರಾದಲ್ಲಿ ಸೆರೆ ಆಗ್ತಾ ಇದೆ. ಇದನ್ನ ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಇಲ್ಲಿಂದ ಕ್ಯಾಮೆರಾಗಳನ್ನ ತೆಗೀರಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಅದಕ್ಕೆ ತಯಾರಿಲ್ಲ. ಇವರ ಧರಣಿ ಏನಿದೆ ಅದು ಈಗಾಗಲೇ ದಿಕ್ಕು ತಪ್ಪಿ ಹೋಗ್ಬಿಟ್ಟಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಇದನ್ನ ನಾವು ಒಪ್ಕೊಳ್ಳೋಣ. ಇದೇನು ಪ್ರಥಮ ಬಾರಿಗೆ ನಡೀತಿರುವಂತಹ ಪೇಪರ್ ಲೀಕ್ ಅಲ್ಲ. ಈ ಹಿಂದೆ ಹಲವಾರು ಬಾರಿ ಆಗಿದೆ, ಹಾಗೇನೆ ಮುಂದೆ ಕೂಡ ಈ ರೀತಿ ನಡೀತದೆ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ಪೇಪರ್ನ ಲೀಕ್ ಮಾಡಿ ಆ ಮುಖಾಂತರ ಹಣ ಮಾಡ್ಕೊಳ್ಳುವಂತಹ ಒಂದು ದೊಡ್ಡ ಗ್ಯಾಂಗ್ ಇದೆ. ಅವರು ಯಾವಾಗ್ಲೂ ಕೂಡ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದನ್ನ ತಡೆಗಟ್ಟಲಿಕ್ಕೆ ಏನ್ ಬೇಕೋ ಆ ರೀತಿಯಂತ ವ್ಯವಸ್ಥೆಯನ್ನ ಮಾಡಬೇಕು. ಪರೀಕ್ಷಾ ವಿಧಾನದಲ್ಲಿ ಸುಧಾರಣೆಗಳನ್ನ ತರಬೇಕು. ಆ ಮೂಲಕ ಇದನ್ನ ತಡೆಗಟ್ಟಬಹುದು. ಅದಕ್ಕೆ ಬದಲಾಗಿ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೊಡ್ಲೇಬೇಕು, ಅಲ್ಲಿವರೆಗೆ ನಾವು ಉಪವಾಸ ಮಾಡ್ತೇವೆ, ಇಲ್ಲ ಅಂದ್ರೆ ನಾವು ಬಿಡೋದಿಲ್ಲ, ಹೀಗೆಲ್ಲ ಹೇಳೋದು ಖಂಡಿತವಾಗಿ ವರ್ಕೌಟ್ ಆಗದೆ ಇರುವಂತಹ ವಿಷಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾಳೆ ಇನ್ನೊಬ್ಬ ಶಿಕ್ಷಣ ಸಚಿವ ಬರ್ತಾರೆ, ಅವರು ಕೂಡ ಈ ರೀತಿಯಾದಂತಹ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ಬೇಕಾಗಿ ಬರ್ತದೆ. ಆ ಸಂದರ್ಭದಲ್ಲಿ ಪುನಃ ಪೇಪರ್ ಲೀಕ್ ಆಯ್ತು, ಆಗ ಪುನಃ ಇವ್ರು ರಾಜೀನಾಮೆ ಕೊಡ್ಬೇಕಾ? ಇದು ಆಗದೆ ಇರುವಂತಹ ಮಾತು. ಮೂಲ ಸಮಸ್ಯೆ ಎಲ್ಲಿದೆ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ವರ್ಕೌಟ್ ಮಾಡಿ ಆ ಸಮಸ್ಯೆಯನ್ನ ಬಗೆಹರಿಸಬೇಕು. ಇವರೇನೋ ರಾಜಕೀಯ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ವಿಷಯವನ್ನ ಇಟ್ಕೊಂಡು ಅಲ್ಲಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಮುಂದೆ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಇವ್ರು ಮಾಡ್ಕೊಂಡಿದ್ದಾರೆ, ಅದನ್ನ ರಾಜಕೀಯ ಪಕ್ಷವಾಗಿ ಪರಿವರ್ತಿಸುವಂತಹ ಪ್ರಯತ್ನ ಕೂಡ ನಡೀತಾ ಇರಬಹುದು. ನಾನು ಈ ರೀತಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಒಂದು ದೊಡ್ಡ ಧರಣಿಯನ್ನ ನಡೆಸಿದ್ರು, ನಿಮ್ಗೆ ಗೊತ್ತಿದೆ, ಅಣ್ಣಾ ಹಜಾರೆ ಅವರನ್ನ ಇಟ್ಕೊಂಡು. ಆ ಧರಣಿಯನ್ನ ನಡೆಸುವ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದು ಸ್ಕೆಚ್ ಅನ್ನ ಹಾಕೊಂಡಿದ್ರು. ತಮ್ಗೆ ಸಿಗ್ತಾ ಇರುವಂತಹ ಬೆಂಬಲವನ್ನ ಗಮನಿಸಿ ಒಂದು ರಾಜಕೀಯ ಪಕ್ಷವನ್ನ ಅವರು ಸ್ಥಾಪನೆ ಮಾಡಿ ನಂತರ ಅಧಿಕಾರಕ್ಕೆ ಕೂಡ ಬಂದ್ರು. ನಂತರ ಏನೆಲ್ಲ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ದೆಹಲಿಯಲ್ಲಿ ಸೋತ ನಂತರ ಅವರು ಪಂಜಾಬ್ ಸೇರ್ಕೊಂಡಿದ್ದಾರೆ. ಪಂಜಾಬ್ನಲ್ಲೂ ಕೂಡ ಅಷ್ಟೇ ಮುಂದಿನ ವರ್ಷ ಚುನಾವಣೆ ಇದೆ. ಸದ್ಯಕ್ಕೆ ಬರ್ತಾ ಇರುವಂತಹ ರಿಪೋರ್ಟ್ ಪ್ರಕಾರ ಪಂಜಾಬ್ನಲ್ಲಿ ಮುಂದಿನ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಆಗ್ತದೆ. ಆನಂತರ ಅರವಿಂದ್ ಕೇಜ್ರಿವಾಲ್ ಅವರು ಯಾವ ರಾಜ್ಯಕ್ಕೆ ಹೋಗಿ ಕೂತ್ಕೊಳ್ತಾರೋ ಗೊತ್ತಿಲ್ಲ, ಅದು ಬೇರೆ ವಿಷಯ. ಲೇಟೆಸ್ಟ್ ಆಗಿ ಬರ್ತಾ ಇರುವಂತಹ ಸುದ್ದಿ ಏನಂತ ಹೇಳಿದ್ರೆ ಜುಲೈ 20ರಿಂದ ಲೋಕಸಭಾ ಅಧಿವೇಶನ ಪ್ರಾರಂಭ ಆಗ್ತದೆ, ಮಳೆಗಾಲದ ಅಧಿವೇಶನ. ಈ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗೋ ದಿನ ಅಂದ್ರೆ ಜುಲೈ 20ಕ್ಕೆ ಈ ಎಲ್ಲಾ ಜಿಲ್ಲೆಗಳು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರಂತೆ. ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಪಾರ್ಲಿಮೆಂಟ್ ಸೆಷನ್ ನಡೆಯೋ ಸಂದರ್ಭದಲ್ಲಿ ಯಾರನ್ನು ಕೂಡ ಅದರ ಹತ್ರ ಕೂಡ ಸುಳಿಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಇವ್ರನ್ನ ಖಂಡಿತವಾಗಿ ತಡೆಗಟ್ತಾರೆ. ಆಗ ಒಂದಿಷ್ಟು ಗಲಭೆಯನ್ನು ಸೃಷ್ಟಿ ಮಾಡಿ ದೊಡ್ಡ ಹಂಗಾಮವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಇವರು ಪ್ರಯತ್ನಿಸ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಆದ್ರೆ ಸದ್ಯಕ್ಕೆ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿದ್ರೆ ಇವ್ರ ಜೊತೆಗೆ ಒಂದು 200-300 ಜನ ಬಂದ್ರೆ ಜಾಸ್ತಿ ಅಂತ ಹೇಳ್ಬೋದು. ಹಾಗೂ ಇವ್ರ ಜೊತೆ ಕೆಲವೊಂದು ರಾಜಕೀಯ ಪಕ್ಷಗಳು ಕೈ ಜೋಡಿಸಿರೋದ್ರಿಂದ ಅವ್ರು ಏನಾದ್ರೂ ಜನರ ವ್ಯವಸ್ಥೆಯನ್ನ ಮಾಡಬೇಕು. ಟೋಟಲ್ ಆಗಿ ಅಲ್ಲಿ ಈಗಾಗಲೇ ವಿದ್ಯಾರ್ಥಿ ಸಮೂಹ ಏನಿದೆ ಈ ಒಂದು ಧರಣಿಯಿಂದ ವಿಮುಖರಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಇವರ ಮುಖವಾಡ ಈಗಾಗಲೇ ಕಳಚಿ ಬಿದ್ದಿದೆ. ಹಾಗಾಗಿ ಯಾರು ಕೂಡ ಅತ್ತ ಕಡೆ ಸುಳಿತಾ ಇಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಧರಣಿಯನ್ನ ಪ್ರಾರಂಭ ಮಾಡಿರೋದು ಕೇವಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳ್ಕೊಂಡು. ಆದ್ರೆ ದಿನ ಕಳೆದಂತೆ ಇವರ ಡಿಮಾಂಡ್ಗಳು ಕೂಡ ಚೇಂಜ್ ಆಗ್ತಾ ಇದೆ. ಮೊನ್ನೆ ಯಾರೋ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು, ನರೇಂದ್ರ ಮೋದಿ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ. ಇವರ ಉದ್ದೇಶ ಏನನ್ನೋದು ಅಲ್ಲೇ ಅರ್ಥ ಆಗ್ತಾ ಇದೆ. ಇದೇನಿದ್ರು ಕೂಡ ಇಂಡಿ ಒಕ್ಕೂಟದ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಅನಿಸ್ತಾ ಇದೆ. ಹಾಗೇನೆ ನಾಡಿದ್ದೀಗ 20ನೇ ತಾರೀಕು ಸೆಷನ್ ಪ್ರಾರಂಭ ಆಗ್ತದಲ್ಲ, ಆಗ ರಾಹುಲ್ ಗಾಂಧಿಗೆ ಒಂದು ಅಸ್ತ್ರ ಸಿಕ್ಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೆ ಲೋಕಸಭಾ ಅಧಿವೇಶನ ಸುಸೂತ್ರವಾಗಿ ನಡೆಸಲಿಕ್ಕೆ ಬಿಡೋದಿಲ್ಲ. ಅವರು ಕೂಡ ಏನಾದ್ರೂ ಒಂದು ಟೂಲ್ ಸಿಗುತ್ತಾ ಅಂತ ಕೂಡ ನೋಡ್ತಾ ಇರ್ತಾರೆ. ಈಗ ಅವ್ರ ಕೈಗೆ ಒಂದು ಟೂಲ್ ಸಿಕ್ಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ ನಾಡಿದ್ದು ಸೆಷನ್ ಪ್ರಾರಂಭ ಆದ ತಕ್ಷಣ ರಾಹುಲ್ ಗಾಂಧಿ ಅವರು ಇದೇ ಒಂದು ವಿಷಯವನ್ನ ಇಟ್ಕೊಂಡು ಅಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷದ ಬಿ ಟೀಮ್ ಆಗಿರುವಂತಹ ಈ ಜಿರಳೆ ಪಕ್ಷದವರು ಪ್ರಾರಂಭ ಮಾಡಿರುವಂತಹ ಈ ಧರಣಿ ಈಗಾಗಲೇ ದಿಕ್ಕು ತಪ್ಪು ಹೋಗ್ಬಿಟ್ಟಿದೆ. ನಾವು ದೇಶದಲ್ಲಿ ಏನೋ ದೊಡ್ಡ ಕ್ರಾಂತಿಯನ್ನ ಮಾಡ್ತೇವೆ, ನಮಗೆ ಸಂಪೂರ್ಣವಾಗಿ ಜನಜಿ ಸಪೋರ್ಟ್ ಸಿಗ್ತದೆ, ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಪ್ರಾರಂಭ ಮಾಡಿರುವಂತಹ ಈ ಧರಣಿ ಏನಿದೆ ಇದು ಸದ್ಯದಲ್ಲಿ ಅಂತ್ಯ ಕಾಣುವಂತ ಸಾಧ್ಯತೆಗಳು ಕಾಣಿಸ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ, ಹಾಗೇನೆ ಅವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಹಾಗಾಗಿ ನಾಡಿದ್ದು ಸಂಸತ್ತಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಒಂದಿಷ್ಟು ಗಲಭೆಯನ್ನು ಎಬ್ಬಿಸಿ ಈ ಧರಣಿಯನ್ನ ನಿಲ್ಲಿಸುವಂತ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಯಾವುದಕ್ಕೂ ನಾವು ಕಾದ್ ನೋಡೋಣ. ಸ್ನೇಹಿತರೆ, ಈ ಜಿರಳೆಗಳ ಧರಣಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.